ವೀಕ್ಷಕರೇ, ಇದು ಹುಬ್ಬಳ್ಳಿಯ ಈ ಸಮೀರ್ ಏನಿದಾರಲ್ಲ ಜಿಮ್ ಟ್ರೈನರ್, ಹಾಗೆ ಇಲ್ಲಿ ಖುಷಿದು ಒಂದು ರೀತಿಯಿಂದ ಇದು ವೈಯಕ್ತಿಕ ಕಹಾನಿ ಅಂತಲೇ ಹೇಳ್ಬೋದು. ಇಲ್ಲಿ ಬೇಕಾದಾಗ ಇವರು ಗೋವಾಕ್ಕೆ ಹೋಗ್ತಾರೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಜೊತೆಗೆ 4 ಬಾರಿ ಇವರು ಗರ್ಭ ನಿರೋಧಕ ಟ್ಯಾಬ್ಲೆಟನ್ನು ತಗೊಳ್ತಾರೆ, ಮನೆಯವರಿಗೆ ಗೊತ್ತಾಗೋದಿಲ್ಲ. ಈಗ ಎಲ್ಲವೂ ಬೇಡಾದಾಗ ನಾನು ನೀನು ಅನ್ನೋ ರೀತಿಯಲ್ಲಿ ಹಂಗಾಯಿತು ಹಿಂಗಾಯಿತು ಅಂತ ಏನೇ ಹೇಳಿ, ಇಲ್ಲಿ ಸಂತ್ರಸ್ತರು ಯಾರು? ಇಲ್ಲಿ ವೀಕ್ಷಕರೇ ಸಂತ್ರಸ್ತರು, ಪೊಲೀಸರೇ ಸಂತ್ರಸ್ತರು. ಹಾಗೆ ಇಲ್ಲಿ ಹೇಳ್ತಾರಲ್ಲ, ಇವನ್ನ ನೋಡೋದು ಪಾರ್ಟ್ ಬೈ ಪಾರ್ಟ್ ನೋಡ್ತಾ ಇದ್ದಾರಲ್ಲ, ಅವರೇ ಸಂತ್ರಸ್ತರು ಅಂತ ಹೇಳ್ತೇನೆ. ಯಾಕಂದರೆ ಬೇಕಾದಾಗ ಹಾಗೆ, ಬೇಡಾದಾಗ ಹೀಗೆ ಎಲ್ಲವನ್ನು ಒಂದೇ ನೋಟದಲ್ಲಿ ನಿಮಗೆ ತೋರಿಸ್ತಾ ಇರ್ತೀವಿ. ನೀವು ನೋಡಿ ಡಿಸೈಡ್ ಮಾಡಿ. ನಮಸ್ಕಾರ. वो लड़की, हाँ लड़की है, लड़की है। इस आपके घर में हो तो चुप पड़ जाए, आपके घर में हो तो चुप पड़ जाए क्या? वो लड़की, हाँ लड़की है, लड़की है। इस गाल
अरे बात यहीं खत्म नहीं होगी। ये ले अब खत्म हो गई। क्या है बे? क्या? चल जा, पिक्चर खत्म हो गई, चल निकल निकल। इंसान तुझे तब धोखा देगा जब तू उसे मौका देगा। खत्म। ಈ ದಿನ ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಆ ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಯಾವುದು ವೈಯಕ್ತಿಕ ಕಾರಣ ಇದೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಈ ಒಂದು ಸಂಘರ್ಷ. ಹಿಂದೂಪರ ಸಂಘಟನೆ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತೇಳಿ ಹುಡುಗನ ಠಾಣೆಗೆ ಒಪ್ಪಿಸಿರುವಂಥದ್ದು, ಇವರು ಹೋಗಿ ವಾಪಸ್ ಗಲಾಟೆ ಮಾಡಿರುವಂಥದ್ದು. ಈಗ ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು ಮನೆಗಳ ಹತ್ರ ಹೋಗಿ ಗುಂಪುಗಳಲ್ಲಿ ಹೋಗಿ ಮಾಡುವಂಥ ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಇದಕ್ಕೆ ಧರ್ಮಗಳ ಬಣ್ಣ ಬೆಳೆಯಲಾಗ್ತಾ ಇದೆ. ಒಂದು ಕಡೆ ಲವ್ ಜಿಹಾದ್, ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಹುಬ್ಬಳ್ಳಿ ಸೆನ್ಸಿಟಿವ್ ಏರಿಯಾ ಸರ್, ತಾವೇನು ಅಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಏನೇ ಅಲ್ಲಿ ಘಟನೆ ಆಗಿದೆ ಆ ಘಟನೆಗೆ ಅನುಗುಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದಕ್ಕೆ ಬೇರೆ ಯಾವ್ಯಾವುದೋ ರೂಪರೇಷೆ ಕೊಡುವಂಥದ್ದು, ಬಣ್ಣ ಬೆಳೆಯುತ್ತದೆ, ಅದು ವೈಯಕ್ತಿಕವಾಗಿ ಯಾರು ಬೇಕಾದ್ರು ಮಾಡ್ತಾರೆ. ಬಟ್ ಈ ಥರ ಘಟನೆಗಳೇನಾದರೂ ಇದ್ದಾಗ, ಈ ಥರ ಬೆಳವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿ. ಜಿಮ್ಗಳ ಮೇಲೆ ಆರೋಪ ಮೊನ್ನೆ ಧಾರವಾಡದಲ್ಲಿ ಕೂಡ ಅದು ಜಿಮ್ ಮಾಲೀಕರನ್ನ ನಾವು ಈಗಾಗಲೇ ಕರೆಸಿ ಜಿಮ್ಗಳಲ್ಲಿ ಯಾವುದೇ ರೀತಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳಾಗಲಿ ಅಥವಾ ಅಲ್ಲಿ ಅಪರಾಧ ಅನಿಸೋ ರೀತಿಯಲ್ಲಿ ಏನಾದರೂ ಕೃತ್ಯಗಳು ಆಗ್ತಾ ಇದೆ ಅನ್ನೋಂಗಿದ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ಹೇಳಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.